ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಆ್ಯಸ್ ಯೂಶುವಲ್ ಆಗಿ ಇವತ್ತು ಎಂದಿನಂತೆ ಪ್ರತಿ ವಾರದಂತೆ ಭಾನುವಾರ ಹಬ್ಬದ ಬಾಡೂಟ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಎಲ್ಲರೂ ಬಾಡೂಟ ತಿನ್ನಿ, ಮನೇಲಿ ಮಾಡ್ಕೊಂಡಿರೋರು ಮನೇಲಿ ತಿನ್ನಿ, ಹೊರಗಡೆ ಹೋಗೋರು ಹೊರಗಡೆ ತಿನ್ನಿ ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ಆಗಿ ಮಂತ್ರಿ ಮಹೋದಯರ ಒಂದು ಮೌಲ್ಯಮಾಪನ ನಾನು ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಯಾರಪ್ಪ ಅಂದರೆ, ಈ ಇಲಾಖೆ ಬಂದ್ಬಿಟ್ಟು ನಿಮ್ಮ ಮನೇಲಿ ಪ್ರತಿನಿತ್ಯ ಇವ್ರು ಬೇಕೇ ಬೇಕು. ಇವರಿಲ್ಲ ಅಂದರೆ ಏನೂ ಆಗೋದಿಲ್ಲ. ಸೊ ಇವ್ರು ಬಂದು ನಿಮ್ಮ ಮನೇಲಿ ಏನು ನೀವು ಕಸ ಕಡ್ಡಿ ಅಂತ ಹೇಳಿರ್ತೀರ ಅದನ್ನೆಲ್ಲ ತಗೊಂಡು ಹೋಗುವಂಥ ಒಂದು ಇಲಾಖೆ. ಸೊ ಅದರ್ ದ್ಯಾನ್ ಅಂದರೆ ಪೌರ ಕಾರ್ಮಿಕರು. ಸೊ ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂಗೆ ಪೌರಾಡಳಿತ ಅಂದರೆ ಮುನ್ಸಿಪಲ್ ಕಾರ್ಪೊರೇಷನ್ ಮಂತ್ರಿ ಯಾರಪ್ಪ ಏನು ಎತ್ತ ಅಂದರೆ, ಬೀದರ್ ಶಾಸಕ ಅಲಿಯಾಸ್ ನಮ್ಮ ಶಾಂತಿ ಬಾಂಧವ ಅಲಿಯಾಸ್ 3 ಸಲ ಗೆದ್ದಿರೋದಕ್ಕೇ ಮಂತ್ರಿ ಆಗಿರ್ತಕ್ಕಂಥ ಅಲಿಯಾಸ್ ಆ್ಯಸ್ ಯೂಶುವಲ್ ಅದರ್ ದ್ಯಾನ್ ರಹೀಮ್ ಖಾನ ಬೀದರ್ ಇಂದ ಗೆದ್ದಿದ್ದಾರೆ. ಸೊ ಅಲ್ಲಿ ಮುಸ್ಲಿಂ ಓಟು ಹಾಗಾಗಿ ಗೆದ್ದಿದ್ದಾರೆ. ಸೊ ಈತನದ್ದು ಏನಪ್ಪ ಏನಾದ್ರು ಸಾಧನೆನ ಏನು ಎತ್ತ ಅಂದರೆ ಏನೂ ಇಲ್ಲ. ನಾನು ಹೇಳೋದು ಅವ್ರದ್ದು ಭ್ರಷ್ಟಾಚಾರದ್ದೇನು ನಮಗೇನು ಕಂಡಿಲ್ಲ ಅಥವಾ ಇನ್ನೊಂದಿಲ್ಲ. ಬಟ್ ಅವನು ಒಬ್ಬ ಮುಸಲ್ಮಾನ್ ಅಂದ್ಬಿಟ್ಟು ಅವನಿಗೆ ಕರೆದು ಪಾಪ ಸಿದ್ದರಾಮಯ್ಯನವರು ಮುಂದಿನ ಜನ್ಮದಲ್ಲಿ ಮುಸಲ್ಮಾನ್ ಆಗಿ ಹುಟ್ಟಬೇಕಲ್ಲ, ಇವರೆಲ್ಲ ಅಣ್ಣ ತಮ್ಮಂದ್ರಾಗಬೇಕಲ್ಲ, ಹಾಗಾಗಿ ಕರೆದಿದ್ದಾರೆ. ನಾನು ಯಾಕೆ ಇಷ್ಟು ಚ್ಯೂತ್ಯವಾಗಿ ಮಾತಾಡ್ತೀನಿ ಅಂತ ಅಂದರೆ, ಯೂಟಿಕಾದಾರ್ ಅಂತ ಒಬ್ಬ ಯೋಗ್ಯ, ಒಬ್ಬ ತುಂಬ ಸಜ್ಜನ ಮುಸಲ್ಮಾನ್ ಇದರಲ್ಲಿ ಇಟ್ಕೊಂಡು ಅವನ್ನ ಏನೂ ಇಲ್ಲದೆ ಇರೋ ಒಂದು ಇದನ್ನು ಮಾಡಿಬಿಟ್ಟು, ಇವನು ಯಾವನೋ ಏನೂ ಇಲ್ಲದೆ ಇರೋನಿಗೆ ಮಂತ್ರಿಗಿರಿ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವ ಸಮಾಜವಾದಿ ನಮಗಂತೂ ಗೊತ್ತಿಲ್ಲ. ಸೊ ನಾನು ಹೇಳೋದೇನಂತ ಅಪ್ಪ ಅಂದರೆ, ಮುಸಲ್ಮಾನರೆಲ್ಲರೂ ಕೆಟ್ಟವರಲ್ಲ. 90ರಷ್ಟು ತುಂಬ ಒಳ್ಳೆಯವ್ರು ಇರ್ತಾರೆ. 10ರಷ್ಟು ಈ ಥರ ಇವ್ರಿಗೆ ಎತ್ಕಟ್ಟೋ ಅಂತ ನಮ್ಮ ಸಮಾಜದಲ್ಲಿ. ಸೊ ಅದೆಲ್ಲ ಒಂದು ಕಡೆ ಇರಲಿ. ಏನೋ ಇವನು ಅದೃಷ್ಟವೋ ಏನೋ ಗೊತ್ತಿಲ್ಲ, ಇವನ್ನ ಈ ಸಲ ಬಿಡೋದಂತೂ ಖಂಡಿತ. ಬಟ್ ಪೌರಾಡಳಿತ ಇದರಲ್ಲಿ ತುಂಬ ಸಮಸ್ಯೆಗಳಿದೆ. ಪರ್ಮನೆಂಟ್ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ. ಆದರೆ ಅದ್ರ ಬಗ್ಗೆ ಎಲ್ಲ ಪಾಪ 10 ವರ್ಷ 15 ವರ್ಷ ಅದ್ರ ಬಗ್ಗೆ ಎಲ್ಲ ಮಾತಾಡಪ್ಪ ಅಂತ ಅಂದರೆ, ಇವನು ಮಿಕ್ಕಿದ್ರ ಬಗ್ಗೆ ಎಲ್ಲ ಮಾತಾಡ್ತಾನೆ. ಹೋಗ್ಲಿ, ಉಸ್ತುವಾರಿಯಾಗಿ ಏನು ಕಡ್ದು ಕಟ್ಟೆ ಹಾಕಿದ್ದಾನೆ ಅಂದರೆ, ಲೇದು ಏನು ಕೆಲಸನೂ ಇಲ್ಲ, ಏನೂ ಇಲ್ಲ. ಇವರೆಲ್ಲ ಹೆಂಗೆ ಮಂತ್ರಿಗಳಾಗಿದ್ದಾರೆ ಏನು ನಮಗೆ ಗೊತ್ತಿಲ್ಲ. ಈಗ ಉದಾಹರಣೆಗೆ ಕುಮಾರಸ್ವಾಮಿ ಅಂದರೆ ಬೇಡ, ಯಾಕೆಂದರೆ JDS ಅಂತ ಅಂತಾರೆ. ಇದೇ ಹಿಂದೆ ಇರ್ತಕ್ಕಂಥ SM ಕೃಷ್ಣ ಅವರು ಇದರಲ್ಲಿ ಸ್ತ್ರೀ ಶಕ್ತಿ ಅಂತ ಯೋಜನೆ ಕೊಟ್ಟರು. ಒಂದು ಏನೋ ಕ್ರಾಂತಿನೇ ಆಯಿತು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ. ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ 3,000 ಇರೋ ಅಂಥ ಒಂದು ಟ್ಯಾಕ್ಸ್ನ 32,000 ಕೋಟಿ ಕೊಟ್ಟರು. ವಿಕಾಸ್ ಸೌಧ ಕಟ್ಟಿದ್ರು. ಹಿಂಗೆ ಹೇಳ್ತಾ ಹೋಗ್ತೀವಿ. ಈ ಸರ್ಕಾರದಲ್ಲಿ ಏನೂ ಇಲ್ಲ. ಈ ಸರ್ಕಾರದಲ್ಲಾಗಲಿ 2013ರಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಇರ್ಬೋದು. ಸೊ ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ. ಸೊ ಸ್ನೇಹಿತರೆ, ಪೌರಾಡಳಿತ ಸಚಿವರ ಏನು ಪೌರುಷನ ತೋರಿಸ್ದೇ ಇರೋವಂಥ ಒಬ್ಬ ವ್ಯಕ್ತಿ. ಬಟ್ ಭ್ರಷ್ಟಾಚಾರ ಅದು ಇದು ಅಂದಾಗ ಇವ್ರದ್ದೆಲ್ಲೂ ಬಂದಿಲ್ಲ, ಏನೂ ಇಲ್ಲ. ಸುಮ್ಮನೆ ಎಲ್ಲರೂ ಇದ್ದಾರೆ ಅಂತ ಹೇಳಿ. ಬಟ್ ಮಂತ್ರಿ ಒಳ್ಳೆಯವನಿರ್ಬೋದು, ಬಟ್ ಕೆಲಸ ಇಲ್ಲ ಅಂದರೆ ಫಂಡ್ಸ್ ಇಲ್ಲ, ಏನು ಮಾಡೋದಕ್ಕಾಗಲ್ಲ. ಸೊ ಅದರ್ ದ್ಯಾನ್ ಯಾರಪ್ಪ, ನಮ್ಮ ರಹೀಮ್ ಖಾನ ಅಲಿಯಾಸ್ ಶಾಂತಿ ಬಾಂಧವ ಅಲಿಯಾಸ್ ಇವ್ರಿಗೂ ಮಾರ್ಕ್ಸ್ ಕೊಡೋ ಅಂಥದ್ದು ಏನೂ ಇಲ್ಲ. ವೇಸ್ಟ್ ಅಂತ ಹೇಳ್ಬೋದು, ವರ್ಸ್ಟ್ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಯಾವುದೋ ಏನು ಇವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇಲ್ಲ. ಮುಸ್ಲಿಂ ಕೋಟಾದಲ್ಲಿ ಸಿದ್ದರಾಮಯ್ಯ ಮುಸ್ಲಿಮ್ರಿಗೋಸ್ಕರನೇ ಬದುಕ್ತಾ ಇದ್ದೀನಿ, ಮುಸ್ಲಿಮ್ರಿಂದನೇ ಅದೇನೋ ನಿಜ ಬಿಡಿ ಅನ್ನೋ ಒಂದು ಪರಿಸ್ಥಿತಿಲಿ ಇವ್ರಿಗೂ ಮಂತ್ರಿ ಮಾಡ್ಕೊಂಡಿದ್ದಾನೆ. ಸೊ ಸಿದ್ದರಾಮಯ್ಯಂದು ಮಂತ್ರಿ ಇದರಲ್ಲಿ ಸೊ ಹೇಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲಪ್ಪ. ವಕ್ಸಲ್ಲಿ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಮಾಡಿದರು. ಅದು ಆಮೇಲೆ ಈಗ ವಕ್ಸ್ ಕಾಯ್ದೆನ ಕಿತ್ತು ಬಿಸಾಕಿದ್ರು. ಸೊ ಈಗ ಇವ್ರ ಮುಂದೆ ಸವಾಲು, ಇಲ್ಲಿ ಏನು ಮಾಡ್ತಾರೆ ಏನು. ಇವ್ರು ಮಾಡಲ್ಲ ಬಿಡಿ, ಇವರು ಪಾಪ, ಯಾಕೆಂದರೆ ಅಫೀಸ್ಮೆಂಟ್ ರಾಜಕಾರಣದಲ್ಲಿ ಇರೋ ಅಂಥವ್ರು. ಸೊ ಅದೊಂದು ಮಾಡ್ಬೋದು, ಯಾವುದ್ಯಾವ್ದು ಅನ್ಯಾಯವಾಗಿ. ಉದಾಹರಣೆಗೆ ವಿನ್ಸನ್ ಮ್ಯಾನರ್, ಅದು ಎಷ್ಟೋ ವರ್ಷದಿಂದ ದಾಖಲಾತಿಗಳು ಇಲ್ಲ, ಏನೂ ಇಲ್ಲ. ಅದ್ರನ್ನ ಯಾರು ತಿಂತಾ ಇದ್ದಾರೆ ಅಷ್ಟು ಕಮ್ಮಿ ಬಾಡಿಗೆ. ಅದು ಬರೀ ವಕ್ಸಲ್ಲ. ಇಲ್ಲಿ ಈಗ ನಮ್ಮದು ಮೈಸೂರು ದೇವರಾಜ ಮಾರ್ಕೆಟಲ್ಲೂ ಅಷ್ಟೇ 600 ರೂಪಾಯಿ, 1,200 ರೂಪಾಯಿ ಹಿಂಗೆ ಬಾಡಿಗೆ. ಇದನ್ನೆಲ್ಲ ಅಂದರೆ ಅಟ್ಲೀಸ್ಟ್ ಅದು ಸರ್ಕಾರದ ಆಸ್ತಿ ಅಂತನಾರು ಘೋಷಣೆ ಆಗಿರುತ್ತೆ. ಇವ್ರದ್ದು ಅದು ಇಲ್ವಲ್ಲ, ಲೆಕ್ಕ ಇಲ್ಲ, ಬುಕ್ಕ ಇಲ್ಲ. ಸೊ ವಕ್ಸ್ ಸಚಿವನಾಗಿನೂ ಫೇಲ್ಯೂರು, ಪೌರಾಡಳಿತ ಸಚಿವನಾಗಿನೂ ಫೇಲ್ಯೂರು. ಸೊ ಈಸ್ ಅ ಫೇಲ್ಯೂರ್ ಮಂತ್ರಿ ಅಂತ ಹೇಳ್ಬೋದು. ಭ್ರಷ್ಟಾಚಾರ ಇಲ್ಲದೆ ಇರ್ಬೋದು ಅಥವಾ ಗೊತ್ತಿಲ್ದಂಗೆ ಮಾಡಿಲ್ಲದೆ ಇರ್ಬೋದು, ಬಟ್ ಮಾರ್ಕ್ಸು 0. ನಮಸ್ಕಾರ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೈನಿಂಗ್ ಆಫ್. ನಮಸ್ಕಾರ.